ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿಯವರೇ, ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕೆಂದರೆ ಜನವರಿ 9, 10 ಮತ್ತು 11 ಈ 3 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಈ ದಿನಗಳಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಿಮಗೆ ಮುಂಚಿತವಾಗಿಯೇ ಗೊತ್ತಾದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಈ 3 ದಿನಗಳಲ್ಲಿ ಸಿಂಹರಾಶಿಯವರಿಗೆ ದೈವಾನುಗ್ರಹ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ. ಸೂರ್ಯನ ಆಧಿಪತ್ಯ ಹೊಂದಿರುವ ನೀವು ಈಗ ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸುವ ಸಮಯಕ್ಕೆ ಬಂದಿದ್ದೀರಿ. ಹಣ, ಗೌರವ, ಮಾನಸಿಕ ನೆಮ್ಮದಿ ಇವೆಲ್ಲವೂ ಕೂಡ ಒಂದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿದೆ. ಸಿಂಹರಾಶಿಯವರ ಸ್ವಭಾವವೇ ಅಂಥದ್ದು. ಎಷ್ಟು ಕಷ್ಟ ಬಂದರೂ ಹಿಂದೆ ಸರಿಯೋದಿಲ್ಲ. ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ನಿಮ್ಮಲ್ಲಿದೆ. ಮಾತಿನಲ್ಲಿ ನೇರತೆ, ಹೃದಯದಲ್ಲಿ ಸತ್ಯ ಮತ್ತು ಕಣ್ಣಲ್ಲಿ ಆತ್ಮವಿಶ್ವಾಸ ಇವು ನಿಮ್ಮ ಗುರುತುಗಳು. ನಿಮ್ಮ ಜೀವನದಲ್ಲಿ ಈಗವರೆಗೂ ಸಾಕಷ್ಟು ತೊಂದರೆಗಳು ಬಂದಿರಬಹುದು. ನಂಬಿದವರಿಂದಲೇ ಮೋಸ, ಹಣದ ತೊಂದರೆ, ಮನಸ್ಸಿಗೆ ನೋವು ಕೊಟ್ಟ ಸಂಬಂಧಗಳು ಎಲ್ಲವನ್ನ ನೀವು ಅನುಭವಿಸಿದ್ರಿ. ಆದರೂ ಕೂಡ ನೀವು ಒಳ್ಳೆಯತನದವನ್ನು ಯಾವತ್ತೂ ಬಿಡಲೇ ಇಲ್ಲ. ಇದು ನಿಮ್ಮ ದೊಡ್ಡ ಶಕ್ತಿ. ಇದೀಗ ಜನವರಿ 9ರಿಂದ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಈ 3 ದಿನಗಳಲ್ಲಿ 3 ಪ್ರಮುಖ ಬದಲಾವಣೆಗಳು ನಡೆಯುತ್ತೆ. ಮೊದಲನೆಯದು ಹಣದ ವಿಚಾರದಲ್ಲಿ. ನಿಂತು ಹೋಗಿದ್ದ ಹಣ ಬರೋದಕ್ಕೆ ಶುರುವಾಗುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಆದಾಯ ಬರುತ್ತೆ. ಸಾಲದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಎರಡನೆಯದು ಮಾನಸಿಕ ಶಾಂತಿ. ತಲೆಯೊಳಗೆ ಇದ್ದ ಗೊಂದಲಗಳು ದೂರವಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಗೆ ಹೋಗುತ್ತೆ. ಮೂರನೆಯದು ಸಂಬಂಧಗಳಲ್ಲಿ ಸ್ಪಷ್ಟತೆ. ಯಾರು ನಿಮ್ಮವರು ಯಾರು ನಿಮ್ಮ ಶತ್ರು ಎಂಬುದು ಸ್ಪಷ್ಟವಾಗಿ ನಿಮಗೆ ಗೋಚರಿಸುತ್ತೆ. ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ಈ 3 ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ 2 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅಶಾಂತಿಯನ್ನು ಉಂಟು ಮಾಡಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅವರು ನಿಮಗೆ ಪರಿಚಿತರೇ ಆಗಿರಬಹುದು. ಅವರು ಸ್ನೇಹದ ಮುಖವಾಡ ಹಾಕ್ಕೊಂಡು ಒಳಗೊಳಗೆ ನಿಮ್ಮನ್ನು ಬಳಸಿಕೊಳ್ಳುವವರು ಆಗಿರಬಹುದು. ವಿಶೇಷವಾಗಿ ಹಣದ ವಿಚಾರದಲ್ಲಿ ನೀವು ಎಚ್ಚರವಾಗಿರಿ. ಇದರಿಂದ ಒಳ್ಳೆಯದು. ಯಾರಾದರೂ ಹಣ ಕೇಳಿದರೆ ಸ್ಪಷ್ಟವಾಗಿ ಈಗ ಸಾಧ್ಯ ಇಲ್ಲ ಅಂತ ಹೇಳಿಬಿಡಿ. ಕೇವಲ ನಿಮ್ಮ ಒಳ್ಳೆಯತನವನ್ನೇ ದುರ್ಬಲ ಅಂತ ಮಾಡಿಕೊಳ್ಳುವ ಜನರಿಂದ ನೀವು ದೂರ ಇದ್ದಷ್ಟು ಈ ಸಮಯದಲ್ಲಿ ನಿಮ್ಮ ಜಾಣತನ ಆಗಿರುತ್ತೆ. ಸಿಂಹರಾಶಿಯವರು ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ಹೆಚ್ಚು ನಂಬಿಕೆ ಇಡುವುದೇ ನಿಮ್ಮ ದುರ್ಬಲತೆ. ಯಾರ ಮೇಲೂ ಕೂಡ ಜಾಸ್ತಿ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ಈ 3 ದಿನಗಳಲ್ಲಿ ದೇವರು ನಿಮಗೆ ಕಣ್ಣು ತೆರೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದ್ಯೋಗದಲ್ಲಿರುವವರಿಗೆ ಈ ದಿನಗಳು ಬಹಳ ಅನುಕೂಲಕರ. ಪ್ರಮೋಷನ್, ಸಂಬಳ ಹೆಚ್ಚಳ ಅಥವಾ ಒಳ್ಳೆಯ ಅವಕಾಶಗಳ ಸೂಚನೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆ, ಇಂಟರ್ವ್ಯೂ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು, ಲಾಭದ ಅವಕಾಶಗಳು ದೊರೆಯುತ್ತೆ. ಆದರೆ ಯಾವುದೇ ಸಹಿ ಮಾಡುವ ಮೊದಲು ಒಮ್ಮೆ ಯೋಚಿಸಿ ನಂತರ ಮುಂದುವರಿಯಿರಿ. ಈ 3 ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ ಮನಸ್ಸಿನಲ್ಲಿ ಶುದ್ಧತೆಯನ್ನು ಇಟ್ಕೊಂಡು ದೇವರನ್ನು ನೆನೆಸಿ ಲಕ್ಷ್ಮೀದೇವಿಗೆ ದೀಪ ಹಚ್ಚಿದರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಅಸಾಧ್ಯ ಅಂತ ನೀವೇನಾದರೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆಲ್ಲ ವಿಚಾರಗಳು ಕೂಡ ಸಾಧ್ಯವಾಗುತ್ತೆ. ಸಿಂಹರಾಶಿಯವರೇ, ನೀವು ಸಿಂಹದಂತೆಯೇ ಶಕ್ತಿಶಾಲಿಗಳು. ಈ 3 ದಿನಗಳು ನಿಮ್ಮ ಶಕ್ತಿಯನ್ನು ಗುರುತಿಸುವ ಕಾಲ. ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ದಿನಗಳು ನಿಮಗೆ ಚಿನ್ನದಂತೆ ಆಗುತ್ತೆ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಇದು ವಿಡಿಯೋ ರೀಚ್ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವತ್ತೂ ನಮ್ಮ ಚಾನಲ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಲೇಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.